ಸ್ನೇಹಿತರೆ, ನಾಳೆ ಆಗಸ್ಟ್ 12ನೇ ತಾರೀಕು ಬುಧವಾರದ ದಿನ. ಈ ದಿನ ಭೀಮನ ಅಮಾವಾಸ್ಯೆ ಇದೆ. ಈ ಅಮಾವಾಸ್ಯೆಯನ್ನು ನಾಗರ ಅಮಾವಾಸ್ಯೆ, ಆಷಾಢ ಅಮಾವಾಸ್ಯೆ ಅಂತ ಕೂಡ ಕರೀತಾರೆ. ಹಾಗೆ ಈ ದಿನ ಸೂರ್ಯಗ್ರಹಣ ಕೂಡ ಸಂಭವಿಸ್ತಾ ಇದೆ. ಭೀಮನ ಅಮಾವಾಸ್ಯೆ ಆಗಿರೋದ್ರಿಂದ ಪಾದ ಪೂಜೆ, ಪತಿಪಾದ ಪೂಜೆ ಮಾಡುವಂಥದ್ದು ಆಚರಣೆಯಲ್ಲಿದೆ. ಹಾಗೆ ಅದರ ಜೊತೆಗೆ ಈ ದಿನ ಗ್ರಹಗಳ ಸಂಚಾರವಾಗೋದ್ರಿಂದ ಒಂದಷ್ಟು ಗ್ರಹ ಸ್ಥಿತಿಗಳ ನಮ್ಮ ರಾಶಿಗಳ ಮೇಲೆ ಒಂದಷ್ಟು ಪರಿಣಾಮಗಳು ಕೂಡ ಬೀರುತ್ತೆ. ಆದರೆ ಏನೇ ನಮಗೆ ರಾಶಿಗಳ ಮೇಲೆ ಪರಿಣಾಮಗಳು ಬೀರಿದ್ರೂ ಮನೆಗೆ ಈ 3 ವಸ್ತುಗಳನ್ನು ತರೋದ್ರಿಂದ ನಿಮ್ಮ ಒಂದು ಗ್ರಹ ಸ್ಥಿತಿಗಳಲ್ಲಾಗುವಂಥ ಬದಲಾವಣೆಗಳಿಂದ ಆಗುವಂತಹ ಸಮಸ್ಯೆಗಳಿಂದ ದೂರ ಉಳಿತೀರ. ಹಣಕಾಸಿನ ವೃದ್ಧಿ ಕೂಡ ಆಗುತ್ತೆ, ಅಭಿವೃದ್ಧಿ ಆಗುತ್ತೆ, ಆರೋಗ್ಯ ವೃದ್ಧಿ ಆಗುತ್ತೆ. ಯಾವುದೇ ರೀತಿ ದೋಷಗಳು ಇಲ್ಲದಂತೆ ನೆಮ್ಮದಿಯುತವಾದಂಥ ಜೀವನ ನಿಮ್ಮದಾಗುತ್ತೆ. ಸ್ನೇಹಿತರೆ, ತಪ್ಪದೇ ನಾನು ತಿಳಿಸ್ಕೊಡುವಂಥ ಈ 3 ವಸ್ತುಗಳನ್ನು ಮನೆಗೆ ತನ್ನಿ. ಈ ದಿನ ಅಮಾವಾಸ್ಯೆ ತಿಥಿ ಪ್ರಾರಂಭವಾದ ನಂತರ ನೀವು ಈ ಒಂದು ವಸ್ತುಗಳನ್ನು ಮನೆಗೆ ತರುವಂಥದ್ದು ಸ್ನೇಹಿತರೆ. ಅದರಲ್ಲಿ ಮೊದಲನೇದಾಗಿ ಸ್ನೇಹಿತರೆ ನೀವು ತರಬೇಕಾಗಿರೋದು ಹೆಸರು ಕಾಳು. ಈ ಹೆಸರು ಕಾಳನ್ನು ತಗೊಂಬರ್ಬೇಕಾಗುತ್ತೆ. ನಿಮ್ಮ ಸ್ಥಿತಿಗೆ ತಕ್ಕ ಹಾಗೆ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು, 100 ಗ್ರಾಮು, 1/4 kg, ಅರ್ಧ kg, ಎಷ್ಟಾಗುತ್ತೆ ಅಷ್ಟನ್ನು ತೆಗೆದುಕೊಳ್ಳಿ. ಹೆಸರು ಕಾಳನ್ನು ತರೋದ್ರಿಂದ ಬುಧನ ಅನುಗ್ರಹಗಳ ಗುರಿ ಏನಿರುತ್ತೆ ಅದರಿಂದ ಆಗುವಂಥ ಸಮಸ್ಯೆಗಳು, ತೊಂದರೆ, ತಾಪತ್ರೆಗಳೆಲ್ಲ ನಿಗ್ರಹವಾಗಿ ಬುಧನ ಅನುಗ್ರಹ ನಿಮಗೆ ಲಭಿಸುತ್ತೆ. ಈ ಹೆಸರು ಕಾಳನ್ನು ತಂದು ಏನು ಮಾಡಬೇಕು ಅಂತಂದರೆ ಸ್ನೇಹಿತರೆ, ಈ ದಿನ ನೀವು ಈ ಹೆಸರು ಕಾಳನ್ನು ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ನೆನೆ ಇಡಬೇಕಾಗುತ್ತೆ. ಸ್ವಲ್ಪ ನೀರನ್ನು ಹಾಕಿ ನೆನೆ ಇಟ್ಟು ಇದನ್ನು ನೀವು ನಿಮ್ಮ ಸುತ್ತಮುತ್ತ ಆಕಳು, ಕರು, ಹಸು ಒಟ್ಟಿಗೆ ಇರ್ತವೆ, ಅದನ್ನು ತಿನ್ನಿಸ್ಬೋದು. ಆ ಥರ ನಿಮ್ಗೆ ಸಿಕ್ಕಿಲ್ಲ ಅಂದರೂ ಹಸುಗೆ, ಗೋಮಾತೆಗೆ ನೀವು ತಿನ್ನಿಸಿದ್ರು ಕೂಡ ಒಳ್ಳೆಯದಾಗುತ್ತೆ ಸ್ನೇಹಿತರೆ. ಆಕಳುಗಳು ಸಿಕ್ಕಿದ್ರೆ ಆಕಳುಗಳಿಗೆ ತಿನ್ನಿಸ್ಬೋದು, ಕರುಗಳಿಗೆ. ಗೋಮಾತೆಗೆ ಸಿಕ್ಕಿದ್ರೆ ಗೋಮಾತೆಗೆ ನೀವು ತಿನ್ನಿಸ್ಬೋದು, ತೊಂದರೆ ಇಲ್ಲ. ಎರಡೂ ಒಟ್ಟಿಗೆ ತಿನ್ನಿಸ್ತೀವಿ ಅಂದರೆ ಇನ್ನೂ ಕೂಡ ಶುಭ ಅಂತಲೇ ಹೇಳಲಾಗುತ್ತೆ. ಹಾಗೆ ಈ ಹೆಸರು ಕಾಳುಗಳನ್ನು ಸ್ವಲ್ಪ ದೇವರ ಮುಂದೆ ಇಟ್ಟು ಅದನ್ನು ನೀವು ಆಹಾರ ಪದಾರ್ಥಗಳಿಗೆ ಹಾಕಿ ನೀವು ಆಹಾರದಲ್ಲಿ ಬಳಸೋದ್ರಿಂದನೂ ಕೂಡ ಅಭಿವೃದ್ಧಿಯನ್ನು ಕಾಣ್ತೀರಾ. ಗ್ರಹಗತಿಗಳಿಂದ ಆಗುವಂಥ ಸಮಸ್ಯೆಗಳಿಂದ ದೂರ ಉಳಿತೀರಾ. ಅನಾರೋಗ್ಯ ಸಮಸ್ಯೆಗಳಿಂದ ಬಳಲ್ತಾ ಇದ್ದೀರಾ, ಆಸೆ ಪಟ್ಟಂತಹ ಕಾರ್ಯಗಳು ಕೈಗೂಡ್ತಾ ಇಲ್ಲ ಅಂದರೆ ಈ ದಿನ ಈ ಪ್ರಕಾರದಲ್ಲಿ ಮಾಡಿಕೊಂಡ್ರೆ ನೀವು ಆಸೆ ಪಟ್ಟಂತಹ, ಇಚ್ಛೆ ಪಟ್ಟಂತಹ ಕಾರ್ಯಗಳು ಕೂಡ ಆದಷ್ಟು ಬೇಗದಲ್ಲಿ ಕೈಗೂಡುತ್ತೆ. ಈ ಒಂದು ಸೂರ್ಯಗ್ರಹಣದಿಂದ ಆಗುವಂತಹ ಸಮಸ್ಯೆಗಳಿಂದ ಹೊರಬರ್ತೀರಾ ಸ್ನೇಹಿತರೆ. ಇನ್ನು ಎರಡನೆಯ ಒಂದು ಪದಾರ್ಥ ಅಂದರೆ ಸ್ನೇಹಿತರೆ ತೊಗರಿ ಬೇಳೆ. ಈ ದಿನ ನೀವು ತೊಗರಿ ಬೇಳೆಯನ್ನು ತರುವಂಥದ್ದು ಸ್ನೇಹಿತರೆ. ಈ ತೊಗರಿ ಬೇಳೆಯನ್ನು ತಂದು ಸ್ನೇಹಿತರೆ ಇದನ್ನು ನೀವು ಪೂಜಿಸಬೇಕಾಗತ್ತೆ. ಮನೆಯಲ್ಲಿಟ್ಟು ಸ್ವಲ್ಪ ದೇವರ ಮುಂದೆ ಇಟ್ಟು ಪೂಜಿಸಿ ಅನಂತರವಾಗಿ ಈ ಬೇಳೆ ಕಾಳುಗಳನ್ನು ಅಷ್ಟೇ ಸ್ನೇಹಿತರೆ ಇದನ್ನು ನೆನೆ ಇಟ್ಟು ಗೋಮಾತೆಗೆ ನೀವು ತಿನ್ನಿಸ್ಬೋದು. ಹಾಗೆ ಈ ದಿನ ತೊಗರಿ ಬೇಳೆಯನ್ನು ನೀವು ಯಾರಿಗಾದರೂ ಸರಿಯೇ ಸ್ನೇಹಿತರೆ ದಾನವಾಗಿ ಕೊಟ್ಟರೆ, ನೀವು ಜ್ಯೋತಿಷಿಗಳಿಗೆ ಕೊಡ್ಬೋದು, ಬ್ರಾಹ್ಮಣರಿಗೆ ಕೊಡ್ಬೋದು, ಅಥವಾ ಅಕ್ಕಪಕ್ಕದಲ್ಲಿ ಯಾರಾದರೂ ಬಡವರಿದ್ದರೆ, ಯಾರಾದರೂ ನಿರ್ಗತಿಕರಿದ್ದರೆ ಅವರಿಗೆ ಕೂಡ ಈ ತೊಗರಿ ಬೇಳೆಯನ್ನು ನೀವು ದಾನವಾಗಿ ಕೊಡುವಂಥದ್ದು. ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ನಿಮ್ಮ ಸ್ಥಿತಿಗತಿಗೆ ತಕ್ಕ ಹಾಗೆ ನೀವು ಇದನ್ನು ಕೊಡ್ಬೋದು. 1/4 kg ಕೊಡ್ತಿರೋ, ಒಂದು 100 ಗ್ರಾಮ್ ಕೊಡ್ತಿರೋ, 200 ಗ್ರಾಮ್ ಕೊಡ್ತಿರೋ, ಎಷ್ಟು ಕೊಡ್ತೀರೋ ಅಷ್ಟು ನಿಮ್ಮ ಸ್ಥಿತಿಗೆ ತಕ್ಕ ಹಾಗೆ. ಈ ಒಂದು ತೊಗರಿ ಬೇಳೆಯನ್ನು ನೀವು ಕೊಡಬೇಕಾದ್ರೆ ಅವರಿಗೆ ನೀವು ದಾನವಾಗಿ 11 ರೂಪಾಯಿಗಳನ್ನು ಇಟ್ಟು ಕೊಡಿ ಸ್ನೇಹಿತರೆ. ಈ ರೀತಿ ನೀವು ಇಟ್ಟು ದಾನವಾಗಿ ಕೊಡೋದ್ರಿಂದ ನಿಮಗೆ ಎಂತಹದ್ದೇ ದೋಷಗಳು ಕೂಡ ಇರೋದಿಲ್ಲ. ಆ ದೋಷಗಳಿಂದ ವಿಮುಕ್ತಿ ಹೊಂದುತ್ತೀರಾ. ನಿಮ್ಮ ಸಮಸ್ಯೆಗಳು ಏನೇ ಇದ್ರೂ ಕೂಡ ನಿರ್ಮೂಲವಾಗುತ್ತೆ. ಮುಖ್ಯವಾಗಿ ದಾರಿದ್ರ್ಯ ನಿವಾರಣೆ ಆಗುತ್ತೆ. ದಾರಿದ್ರ್ಯ ನಿವಾರಣೆ ಆಗೋದ್ರಿಂದ ಈ ಪ್ರಕಾರದಲ್ಲಿ ನೀವು ಈ ತೊಗರಿ ಬೇಳೆಯನ್ನು ನಿರ್ಗತಿಕರಿಗೆ ದಾನವಾಗಿ ಕೊಡಬೇಕು. ಹಾಗೆ ಅಲ್ಲಿ ನಿಮಗೆ ನಿರ್ಗತಿಕರಿಗೆ ಯಾರಿಗೂ ದಾನವಾಗಿ ಕೊಡೋದಕ್ಕೆ ಸಾಧ್ಯವಾಗದೇ ಇದ್ರೂ ಅದನ್ನು ಸ್ವಲ್ಪ ನೆನೆಸ್ಬಿಟ್ಟು ನಿಮ್ಮ ಹಸು ಅಕ್ಕಪಕ್ಕದಲ್ಲಿ ಆಕಳು ಇದ್ದರೆ ಆಕಳುಗಳಿಗೆ ಕೊಡುವಂಥದ್ದು, ಮೂಕ ಪಕ್ಷಿಗಳಿಗೆ ಅದನ್ನು ಇಡುವಂಥದ್ದು, ಯಾವುದೋ ಒಂದು ಮೂಕ ಜೀವಿಗಳಿಗೆ ಅದನ್ನು ತಿನ್ನಿಸೋದ್ರಿಂದನೂ ಕೂಡ ನಿಮ್ಮ ಸಮಸ್ಯೆಗಳಿಂದ ನೀವು ಹೊರ ಬರ್ತೀರಾ. ನಿಮಗೆ ಅಭಿವೃದ್ಧಿ ಆಗುತ್ತೆ. ಹಾಗೆ ಈ ತೊಗರಿ ಬೇಳೆನ ಈ ಪ್ರಕಾರದಲ್ಲಿ ಕೊಡೋದ್ರಿಂದ ನೀವು ನಿಮ್ಮ ಒಂದು ಕ್ಷೇತ್ರದಲ್ಲಿ ಗುರುತಿಸ್ಕೊಳ್ತೀರಾ. ರಾಜಕೀಯವಾಗಿ ಆಗಿರ್ಬೋದು, ನಿಮ್ಮ ಸಮಾಜ ಸೇವೆ ಮುಖಾಂತರವಾಗಿರ್ಬೋದು, ಒಂದು ಶ್ರೇಷ್ಠ ವ್ಯಕ್ತಿಯಾಗಿ ನೀವು ಗುರುತಿಸ್ಕೊಳ್ತೀರಾ ಅಂತಲೇ ಹೇಳಲಾಗುತ್ತೆ. ಒಟ್ಟಾರೆಯಾಗಿ ಸೋಲಿಲ್ಲ ಜೀವನದಲ್ಲಿ, ಎಲ್ಲವೂ ಯಶಸ್ಸನ್ನು ಕಾಣ್ತೀರಾ. ಎಲ್ಲರೂ ನಿಮ್ಮನ್ನು ಇಷ್ಟಪಡುವಂತಹ ವ್ಯಕ್ತಿಯಾಗಿ ನೀವು ಕಾಣಿಸ್ತೀರಾ. ಸಮಾಜದಲ್ಲಿ ಗೌರವವನ್ನು ಸಂಪಾದಿಸ್ತೀರಾ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ. ಗುರುವಿನ ಅನುಗ್ರಹ ಕೂಡ ನಿಮಗೆ ತುಂಬನೇ ಸುಲಭವಾಗಿ ಲಭಿಸುತ್ತೆ ಸ್ನೇಹಿತರೆ. ಇನ್ನು
ಮೂರನೇ ಪದಾರ್ಥ ಅಂತಂದರೆ ಸ್ನೇಹಿತರೆ ಬಾದಾಮಿಯನ್ನು ತಂದು ಸ್ನೇಹಿತರೆ ಈ ದಿನ ಆ ಬಾದಾಮಿಯನ್ನು ದೇವರ ಮುಂದೆ ಇಟ್ಟು ಮಹಾಲಕ್ಷ್ಮಿಯ ಮುಂದೆ ಇಟ್ಟರೆ ನೀವು ಹಣಕಾಸಿನಲ್ಲಿ ಯಥೇಚ್ಛವಾಗಿ ಅಭಿವೃದ್ಧಿಯನ್ನು ಹೊಂದುತ್ತೀರಾ. ಆ ಬಾದಾಮಿಯನ್ನು ನೈವೇದ್ಯವಾಗಿ ಇಟ್ಟು ಮನೆ ಮಂದಿ ಎಲ್ಲ ಸೇವನೆ ಮಾಡೋದ್ರಿಂದ ಆ ಬಾದಾಮಿಯನ್ನು ಮನೆ ಮಂದಿ ಎಲ್ಲ ಸೇವನೆ ಮಾಡಿದ್ರಿ ಅಂದರೆ ಖಂಡಿತವಾಗಿ ಸ್ನೇಹಿತರೆ ಹಣಕಾಸಲ್ಲಿ ವೃದ್ಧಿಯನ್ನು ಕಾಣ್ತೀರಾ, ಆರೋಗ್ಯದಲ್ಲಿ ವೃದ್ಧಿಯನ್ನು ಕಾಣ್ತೀರಾ, ಮಾಡುವಂಥ ಎಲ್ಲ ಕಾರ್ಯದಲ್ಲೂ ಕೂಡ ಯಶಸ್ವಿಯನ್ನು ಕಾಣ್ತೀರಾ. ಹಾಗಾಗಿ ಈ 3 ವಸ್ತುಗಳನ್ನು ಪ್ರಧಾನವಾಗಿ ತರಬೇಕು. ಇನ್ನು ಈ ದಿನ ಅಮಾವಾಸ್ಯೆ ಇರೋದ್ರಿಂದ ದಾರಿದ್ರ್ಯ ದೋಷಗಳನ್ನು ನಿವಾರಣೆ ಮಾಡಿಕೊಂಡು ಲಕ್ಷ್ಮಿಯನ್ನು ಅನುಗ್ರಹಿಸ್ಕೊಳ್ಬೇಕು ಅಂದರೆ ಕಲ್ಲುಪ್ಪನ್ನು ಕೂಡ ತರ್ಬೋದು ಸ್ನೇಹಿತರೆ. ಈ ದಿನ ಕಲ್ಲುಪ್ಪನ್ನು ತಂದರೂ ಕೂಡ ತುಂಬಾ ಒಳಿತನ್ನು ಕಂಡುಕೊಳ್ತೀರಾ. ಹಾಗೆ ಈ ದಿನ ನೀವು ಹಸಿರು ಬಣ್ಣದ ವಸ್ತ್ರವನ್ನು ಧರಿಸಿದ್ರು ಕೂಡ ನಿಮಗೆ ಯಥೇಚ್ಛವಾದಂತಹ ವೃದ್ಧಿಯನ್ನು ಕಾಣ್ತೀರಾ. ಹಾಗೆ ಇನ್ನು ಗ್ರಹಣದ ಸಂಬಂಧಿತವಾಗಿ ನಿಮಗೆ ದೋಷಗಳು ಏನು ಸೂರ್ಯಗ್ರಹಣದ ಪ್ರಭಾವ ಭಾರತದ ಮೇಲೆ ಇಲ್ಲದೆ ಇದ್ರೂ ಕೂಡ ಈ ದಿನ ನೀವು ಯಾವುದಾದ್ರೂ ದೇವಾಲಯಕ್ಕೆ ಹೋಗಿ ಬರೋದ್ರಿಂದ ಒಳಿತನ್ನು ಕಾಣ್ತೀರಾ. ಮರುದಿನ ದೇವಾಲಯಕ್ಕೆ ಹೋಗಿ ಬಂದರೂ ಕೂಡ ಒಳಿತನ್ನು ಕಾಣ್ತೀರಾ. ಎಲ್ಲಾದರೂ ಹತ್ತಿರದಲ್ಲಿ ಶಿವಾಲಯ ಇತ್ತು ಅಂದರೆ ಆ ಶಿವಾಲಯಕ್ಕೆ ಹೋಗ್ಬಿಟ್ಟು ಒಂದು ರುದ್ರಾಭಿಷೇಕ ಮಾಡಿಸಿದ್ರೆ ತುಂಬಾ ಒಳ್ಳೆಯದು. ಯಾವ ರಾಶಿಯವರ ಮೇಲೆ ಗ್ರಹಗತಿಗಳ ಪ್ರಭಾವ ಇರುತ್ತೆ ಅವ್ರು ಮಾಡಿಸ್ಬೋದು. ಇಲ್ಲದೇ ಇರುವಂಥವ್ರು ಹಾಗೆ ಹೋಗಿ ಒಂದು ಶಿವನ ದರ್ಶನವನ್ನು ಮಾಡ್ಕೊಂಡು ಬಂದ್ರೂ, ನಂದಿಯನ್ನು ಮುಟ್ಟು ನಮಸ್ಕರಿಸ್ಕೊಂಡು ಬಂದ್ರೂ ಕೂಡ ಒಳಿತಾಗತ್ತೆ ಅಂತಲೇ ನಮಗೆ ಶಾಸ್ತ್ರಗಳಲ್ಲಿ ತಿಳಿಸ್ಕೊಡ್ತಾರೆ ಸ್ನೇಹಿತರೆ. ಈ ಸೂರ್ಯಗ್ರಹಣ ಗೋಚಾರವಿಲ್ಲದೆ ಇದ್ದರೂ ಕೂಡ ಇಷ್ಟೆಲ್ಲ ಆದರೂ ನಾವು ಈ ಒಂದು ನಾನು ತಿಳಿಸ್ಕೊಟ್ಟಂತಹ ವಸ್ತುಗಳನ್ನು ಖರೀದಿ ಮಾಡಿಕೊಂಡು ಮುಖಾಂತರವಾಗಿ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳಿಂದ ನೀವು ಸಣ್ಣ ಪುಟ್ಟ ಪರಿಹಾರಗಳಿಂದ ನೀವು ಈ ದೊಡ್ಡ ಸಮಸ್ಯೆಗಳಿಂದ ನಿರ್ಮೂಲ ಹೊಂದಬಹುದು ಅಂತಲೇ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ. ಹಾಗಾಗಿ ಈ ವಸ್ತುಗಳನ್ನು ಮುಖ್ಯವಾಗಿ ತನ್ನಿ. ಹಾಗೆ ಅದರ ಜೊತೆಗೆ ಈ ಕಲ್ಲುಪ್ಪನ್ನು ಕೂಡ ತಂದು, ಈ ಕಲ್ಲುಪ್ಪನ್ನು ಅಷ್ಟೇ ಸ್ನೇಹಿತರೆ ಒಂದು ಬಟ್ಲಲ್ಲಿ ದೇವರ ಮುಂದೆ ಇಟ್ಟು ಅದನ್ನು ಪೂಜಿಸಿ, ಅನಂತರವಾಗಿ ಆ ಬಟ್ಲಲ್ಲಿರುವಂತಹ ಕಲ್ಲುಪ್ಪಿನ ಮೇಲೆ ಒಂದು 5 ಲವಂಗವನ್ನು ಇಟ್ಟು ನೀವು ಹಣ ಇಡುವಂತಹ ಜಾಗದಲ್ಲಿ ಅದನ್ನು ಇಟ್ರಿ ಅಂದರೆ ಹಣಕಾಸಿಗೆ ಏನಾದರೂ ದಾರಿದ್ರ್ಯತೆ ಬಂದಿದ್ರೆ ನಿರ್ಮೂಲವಾಗುತ್ತೆ ಈ ದಿನ. ಆಮೇಲೆ ನೀವು ವ್ಯಾಪಾರ ವಹಿವಾಟು ಮಾಡುವಂಥ ಜಾಗದಲ್ಲೂ ಒಂದು 5 ಲವಂಗವನ್ನು ಆ ಕಲ್ಲುಪ್ಪಿನ ಬಟ್ಟಲು ಒಳಗಡೆ ಹಾಕಿ ಇಟ್ಕೊಂಡ್ರಿ ಅಂದರೆ ಧನಾಭಿವೃದ್ಧಿ ಆಗುತ್ತೆ, ಕಣ್ಣು ದೃಷ್ಟಿ ನರದೃಷ್ಟಿಗಳು ದೂರವಾಗುತ್ತೆ, ಹಣಕಾಸಿಗೆ ಬಂದಿರುವಂಥ ತೊಂದರೆ ತಾಪತ್ರಯಗಳಿಂದ ಹೊರಬರ್ತೀರಾ. ದಾರಿದ್ರ್ಯತೆಯನ್ನು ನಿರ್ಮೂಲ ಮಾಡುವಂತಹ ಶಕ್ತಿ ಈ ಕಲ್ಲುಪ್ಪು ಲವಂಗಕ್ಕಿದೆ ಸ್ನೇಹಿತರೆ. ಹಾಗಾಗಿ ಈ ಪ್ರಕಾರದಲ್ಲಿ ನೀವು ಕಲ್ಲುಪ್ಪಿನ ಮಾಡ್ಕೊಳ್ಬೋದು. ಹಾಗೆ ಇದನ್ನು ನೀವು ಬರುವ ಅಮಾವಾಸ್ಯೆಗೆ ಬದಲಾಯಿಸ್ಕೊಳ್ಬೋದು. ಈ ಕಲ್ಲುಪ್ಪನ್ನು ತೆಗೆದುಕೊಂಡು ಹೋಗಿ ಹರಿಯೋ ನೀರಲ್ಲಿ ಅಥವಾ ಎಲ್ಲಾದರೂ ಸೈಡಲ್ಲಿ ಯಾರು ತುಳಿದಿಲ್ದಿರುವಂಥ ಜಾಗದಲ್ಲಿ ಹಸಿರು ಗಿಡದ ಕೆಳಗಡೆ ನೀವು ಹಾಕ್ಕೋಬೋದು. ಹಾಕ್ಬಿಟ್ಟು ಅನಂತರವಾಗಿ ಅಮಾವಾಸ್ಯೆಗೆ ನೀವು ಇದೇ ಪ್ರಕಾರದಲ್ಲಿ ನೀವು ಮಾಡ್ಕೊಳ್ತಾ ಹೋದ್ರೆ ಅಂದರೆ ದಿನದಿಂದ ದಿನಕ್ಕೆ ವಿಪರೀತ ಅಭಿವೃದ್ಧಿಯನ್ನು ನೋಡ್ತಾ ಹೋಗ್ತೀರಾ. ಎಲ್ಲ ಪ್ರಕಾರದಲ್ಲೂ ಕೂಡ ಜೀವನದಲ್ಲಿ ಯಶಸ್ಸನ್ನು ಕಾಣ್ತೀರಾ. ನಾನು ತಿಳಿಸ್ಕೊಟ್ಟಂಗೆ ಹೆಸರು ಕಾಳು, ಹಾಗೆ ತೊಗರಿ ಬೇಳೆ, ಹಾಗೆ ಬಾದಾಮಿ, ಈ 3 ಪ್ರಧಾನ ವಸ್ತುಗಳನ್ನು ಈ ದಿನ ತರೋದ್ರಿಂದ ಗ್ರಹಗತಿಗಳಿಂದ ಆಗುವ ಸಮಸ್ಯೆಗಳಿಂದ ಹೊರಬಂದು ಶ್ರೇಷ್ಠ ವ್ಯಕ್ತಿಯಾಗಿ ಗುರುತಿಸ್ಕೊಳ್ತೀರಾ. ಹಣ ಅಭಿವೃದ್ಧಿ ಕೂಡ ಆಗತ್ತೆ. ಈ ಪ್ರಕಾರದಲ್ಲಿ ಮಾಡ್ಕೊಂಡು ನೋಡಿ. ವಿಡಿಯೋ ಉಪಯುಕ್ತವಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಟ್ಟು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.